ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಒಳ್ಳೆಯವನು, ಯೇಸು ಕ್ರಿಸ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಾನೆ. ಆತನು ಒಳ್ಳೆಯ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೈತಾನು ನಮ್ಮ ಜೀವಿತದಲ್ಲಿ ಯಾವುದೇ ಕೆಟ್ಟದನ್ನು ತಂದು ಹಾಕಿದರೂ ನಾವು ಭಯಪಡಬಾರದು. ಹಲ್ಲೆಲೂಯಾ. ಯಾಕಂದರೆ ನಾವು ನಂಬಿರುವ ದೇವರು ಒಳ್ಳೆಯವನು, ಆತನು ನಂಬಿಗಸ್ತನು. ಹಲ್ಲೆಲೂಯಾ. ಆತನು ನಂಬಿಗಸ್ತನ ಆಗಿರುವುದರಿಂದ ಆತನು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಕಾರ್ಯಗಳನ್ನು, ಆತನು ನಮಗಾಗಿ ವಾಗ್ದಾನ ಮಾಡಿರುವುದೆಲ್ಲವನ್ನು ನೆರವೇರುತ್ತದೆ. ಹಲ್ಲೆಲೂಯಾ. ನಾವು ಒಂದು ಅನಾಥರಲ್ಲ, ನಮಗೊಬ್ಬ ತಂದೆ ಇದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ತಂದೆ ಆಗಿದ್ದಾನೆ. ತಂದೆ ನಮ್ಮ ಮೇಲೆ ಯಾವ ಆಪತ್ತುಗಳನ್ನು ಬಾರದಂತೆ ನೋಡಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಮಗೇನಾಗಿದ್ದಾರೆ ಅಂದರೆ ತಂದೆ ಆಗಿದ್ದಾರೆ. ಆತನು ಒಳ್ಳೆ ತಂದೆ ಇದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ಕಷ್ಟಗಳನ್ನು ಬಂದರೂ ನಾವು ಭಯಪಡಬಾರದು. ನಾವು ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನಾ ವೀರರಾಗಿರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ನಮ್ಗೆ ಏನು ಕಲಿಸ್ಕೊಡುತ್ತದೆ ಅಂದರೆ ಧೈರ್ಯ ತಂದು ಕೊಡುತ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ನಮಗೆ ಧೈರ್ಯ ತಂದು ಕೊಡುತ್ತದೆ. ನನಗೊಬ್ಬ ದೇವರಿದ್ದಾನೆ, ನಾನು ಭಯಪಡುವುದಿಲ್ಲ, ನಾನು ಪ್ರಾರ್ಥನೆ ಮಾಡ್ತೇನೆ ಅಂತೇಳಿ ಯಾವಾಗಲೂ ನಾವು ಆಸಕ್ತಿ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ನಾವು ಆಸಕ್ತಿ ಉಳ್ಳವರಾಗಿರಬೇಕು. ನಾವು ಆಸಕ್ತಿ ಉಳ್ಳವರಾಗಿರುವಾಗ ಕರ್ತನು ನಮಗೆ ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆಯಲ್ಲ, ಅವನು ನನ್ನಲ್ಲಿ ಆಸಕ್ತನಾಗಿರೋರಿಂದ ಅವನನ್ನು ರಕ್ಷಿಸುವೆನೆಂಬುದಾಗಿ ಹೇಳ್ತಾರೆ. ನಮಗೆ ಆಸಕ್ತಿ ಉಂಟಾಗಬೇಕು. ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ನಾನು ವಾಕ್ಯ ಓದಬೇಕು, ಈ ವಾಕ್ಯ ನನಗೆ ತಿಳಿದಿರುವುದು ನಾನು ಇನ್ನೊಬ್ಬರಿಗೆ ಹೇಳಬೇಕೆಂದು ಯಾವಾಗಲೂ ನಮ್ಮಲ್ಲಿ ಒಂದು ಆಸಕ್ತಿ ಉಂಟಾಗಿರಬೇಕು. ಆ ಆಸಕ್ತಿ ಉಂಟಾಗಿದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಈ ಬೆಳಿಗ್ಗೆ ದೇವರು ಕೊಟ್ಟಿರುವ ಹಲ್ಲೆಲೂಯಾ. ಇವತ್ತು ನಾವು ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಿಕೊಂಡಿದ್ದೇವೆ ಅಂದರೆ ಇದು ದೇವರ ಕೃಪೆ, ದೇವರ ಶಕ್ತಿ, ದೇವರು ನಮಗೆ ನೀಡಿರುವುದು ಇದು ನಮಗೆ ಕೃಪೆ ಎಂಬುದಾಗಿ ನಾವು ಹೇಳಬಹುದು. ಹಲ್ಲೆಲೂಯಾ. ಇದು ದೇವರು ನಮಗೆ ಕೊಟ್ಟಿರುವ ಈ ಹೊಸ ದಿನ. ಹಲ್ಲೆಲೂಯಾ. ಈಗ ನಾವು ಜನವರಿ ಬಂದರೆ ಹೊಸ ದಿನ ಅಂತೇವೆ, ಅಲ್ಲ, ನಮಗೆ ಪ್ರತಿದಿನ ಹೊಸದೇ ಆಗಿರುತ್ತದೆ. ಹಲ್ಲೆಲೂಯಾ. ಪ್ರತಿದಿನವೂ ಹೊಸದಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಳೆಯದನ್ನು ಮರ್ತು ಬಿಡು, ನಾನು ಎಲ್ಲವನ್ನೂ ನಿನಗೆ ಹೊಸದಾಗಿ ಮಾಡುತ್ತೇನೆಂದು ನನ್ನ ಕರ್ತನು ಹೇಳುತ್ತಾನೆ. ಹಲ್ಲೆಲೂಯಾ. ನಾವು ಯೇಸುವಿನ ನಾಮದಲ್ಲಿ ನಾವು ಯಾವಾಗಲೂ ಅಟ್ಯಾಚ್ ಆಗಿರಬೇಕು. ಯೇಸುವಿನ ನಾಮಕ್ಕೆ. ಹಲ್ಲೆಲೂಯಾ. ನಾವು ಪ್ರೀತಿ ಯೇಸುವನ್ನು ಮಾಡಬೇಕು. ಯಾಕಂದರೆ ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದಾಗ ನಾವು ಸಹ ಕರ್ತನನ್ನು ಪ್ರೀತಿ ಮಾಡಬೇಕು. ಆತನ ವಾಕ್ಯಗಳಿಗೆ ಪ್ರೀತಿ ಮಾಡಬೇಕು. ವಾಕ್ಯ ಅಂದರೆ ಏನು ಗೊತ್ತಾ? ನಮ್ಮ ಸಂಗಡ ದೇವರು ಮಾತಾಡುತ್ತಾನೆ. ಆ ವಾಕ್ಯನೇ ದೇವರಾಗಿದೆ. ಹಲ್ಲೆಲೂಯಾ. ಯಾವ ರೀತಿ ಯೋಬನು ಎಲ್ಲ ಸೋತು ಹೋಗಿದ್ದನು, ಎಲ್ಲ ಕಳ್ಕೊಂಡ ಮೇಲೇನೆ ಅವನು ಮತ್ತೇನು ಪ್ರಾರ್ಥನೆ ಮಾಡುತ್ತಾನೆ. ಅವನು ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ನೀವು ಸಹ ನಿಮ್ಮ ಸ್ನೇಹಿತರಿಗಾಗಿ ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸ್ನೇಹಿತರಿಗಾಗಿ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ವೈರಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೋ ಆವಾಗಲೇ ಆಗಿನಿಡಿದು ಮತ್ತೆ ನಿಂದು ಆರಂಭವಾಗುತ್ತದೆ. ಹಲ್ಲೆಲೂಯಾ. ನಿನಗೆ ಹೇಳಿರ್ಬೋದು, ಅಯ್ಯೋ ಇವನು ಮುಗಿದೋಯ್ತು, ಇವನಿನ ಮೇಲೆ ಬರುವುದಿಲ್ಲ, ಇವ್ರದ್ದು ಮುಗಿದೋಯ್ತು, ಇವ್ರದ್ದು ಇಷ್ಟೇ ಎಂಬುದಾಗಿ ಜನರು ಚಿಂತೆ ಮಾಡ್ತಾ ಇದ್ದಿರ್ಬೋದು. ಆದರೆ ಜನರು ಗುಣಗಟ್ಟುವುದನ್ನು ನೀನು ನೋಡಬೇಡ. ಅಂತರಂಗದಲ್ಲಿರುವ ನಿನ್ನ ತಂದೆಗೆ ನೀನು ಪ್ರಾರ್ಥನೆ ಮಾಡು. ಪರಲೋಕದಾಗಿರುವಂಥ ನಿನ್ನ ತಂದೆಗೆ ನೀನು ಪ್ರಾರ್ಥನೆ ಮಾಡು. ಆ ತಂದೆ ನಿನ್ನ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ಆ ತಂದೆ ನಿನ್ನ ಪ್ರಾರ್ಥನೆಯನ್ನು ಕೇಳುವಾದತ್ತನಾಗಿದ್ದಾನೆ. ಆತನು ಹೇಳ್ತಾನೆ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನೆಂದು. ಆ
ಆತನು ಹೇಳುತ್ತಾನೆ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನೆಂದೆಂಬುದಾಗಿ ನೀನು ಕೇಳುವುದಾದರೆ ಆತನು ನಿನಗೆ ಸದುತ್ತರವನ್ನು ಒದಗಿಸಿಕೊಡುತ್ತಾನೆ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯ. ನಿನ್ನ ಕಷ್ಟದಲ್ಲಿ ನೀನು ಒಂಟಿಗನಾಗಿದ್ದೇನೆಂದು ಚಿಂತೆ ಮಾಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯ. ನೀನು ಒಂದು ವೇಳೆ ಪ್ರಾರ್ಥನೆ ಮಾಡಿ ನೋಡು, ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸುತ್ತಾನೆ. ದೇವರು ನಿನ್ನ ಇರು ಹಾಗೆ ಬಿಡುವುದಿಲ್ಲ. ಆ ಕೆಸರಿನಿಂದ ದೇವರು ನಿನಗೆ ಮೇಲೆ ಕೆತ್ತುತ್ತಾನೆ. ಹಲ್ಲೆಲೂಯ. ನನಗೆ ಅವಮಾನವಾಯಿತು ಅಂತಲ್ಲ, ನಿನಗೆ ಎರಡರಷ್ಟು ಮಾನವನ್ನು ದೇವರಿಂದಲೇ ಬರುತ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ನಿನಗೆ ಎರಡರಷ್ಟು ಮಾನವು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನಿಂದಲೇ ನಿನಗೆ ಎರಡರಷ್ಟು ಮಾನವು ಬರುತ್ತದೆ. ಹಲ್ಲೆಲೂಯ. ಭಯಪಡಬೇಡ. ಲೋಕದವರು ಏನು ಚಿಂತೆ ಮಾಡ್ತಾರೋ, ಲೋಕದವರು ಏನು ನನ್ನ ವಿಷಯದಲ್ಲಿ ಮಾತಾಡ್ತಾರೆ ಎಂದು ನೀನು ಚಿಂತೆಗೆ ಒಳಗಾಗಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಆ ದೇವರು ಅವರ ಬಾಯಿ ಮುಚ್ಚುವ ರೀತಿಯಲ್ಲಿ ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ಜಾಬೀಜನಿಗೆ ನೋಡು, ವಾಕ್ಯದಲ್ಲಿ ಹೇಳುತ್ತದೆ, ಆ ಜಾಬೀಜನು ಬರ್ತಾ ಇದ್ರೆ, ಅಯ್ಯೋ ಅವನು ನನ್ನ ಕಡೆಗೆ ಬಂದರೆ ನಮಗೆ ಅವಮಾನವಾಗುತ್ತದೆ, ದಲಿಂದರ ಹತ್ತುತ್ತದೆ ಅಂತ ಹೇಳ್ತಾ ಇದ್ದರು. ಹಲ್ಲೆಲೂಯ. ಜಾಬೀಜ ಹೋಗಿ ಯಾರ ಹತ್ರ ಪ್ರಾರ್ಥನೆ ಮಾಡಿದನು? ಕರ್ತನಾದ ಯೇಸುವಿನ ಸನ್ನಿಧಿಯಲ್ಲಿ, ಆತನ ಸನ್ನಿಧಿಯಲ್ಲಿ ಆತನ ಮೊಳಕಾಲು ಊರಿ ಪ್ರಾರ್ಥನೆ ಮಾಡಿದನು. ಅವನು ಪ್ರಾರ್ಥನೆ ಮಾಡಿದಾಗ ಅವನ ಲೈಫ್ ಚೇಂಜ್ ಆಯಿತು. ಹಲ್ಲೆಲೂಯ. ಅವನ ಲೈಫ್ ಇದ್ದಾಗೆ ಇದ್ದಿಲ್ಲ, ಅವನ ಲೈಫ್ ಚೇಂಜ್ ಆಯಿತು. ಅನೇಕರು ಮತ್ತೆ ದೇವರು ಅವನನ್ನು ಆಶೀರ್ವಾದ ಮಾಡಿದ ಮೇಲೆ, ಅಯ್ಯೋ ಜಾಬೀಜನೇ ನನ್ನ ಮನೆಗೆ ಬಾ ಎಂದು ಕರೀತಾರೆ. ಅಷ್ಟು ಮಾತ್ರವಲ್ಲ, ಆ ಸೀಮೆ ಹೆಸರು ಜಾಬೀಜನ ಹೆಸರಲ್ಲಿ ಕರೆಯಲ್ಪಟ್ಟಿತು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯವನು, ನಿನ್ನ ಒಳಗಿರುವವನು ಒಳ್ಳೆಯವನು, ನೀನು ಹೊರಗಿರುವವನು ಕುರಿತ ಚಿಂತೆ ಮಾಡಬೇಡ. ನಿನ್ನ ಒಳಗೆ ಯೇಸು ಇದ್ದಾರೆ. ನೀನು ಯೇಸುವಿಗೆ ಏನೇನು ಹೇಳ್ತೀಯೋ ಅದನ್ನೆಲ್ಲ ಕೇಳುವ ದೇವರಾಗಿದ್ದಾನೆ. ಅದನ್ನು ಕೇಳಿ ಅದರ ಒಳಗಿಂದ ನಿನ್ನನ್ನು ಬೆಳೆಸುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನೀನು ಇದ್ದ ಹಾಗೆ ನಿನ್ನನ್ನು ಇರುವುದಕ್ಕಾಗಿ ಬಿಡುವುದಿಲ್ಲ. ಆತನು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಆತನು ನಿನ್ನನ್ನು ಹೆಚ್ಚಿಸುತ್ತಾನೆ, ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ನೀನು ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಯಾಗಿ ಸಂಚರಿಸಿತಿ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಲೋಕದಲ್ಲಿ ನೋಡಿ ನೀನು ಭಯಪಡಬೇಡ, ಲೋಕದವರನ್ನು ನೋಡಿ ನೀನು ಹೆದರಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಆ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಆ ದೇವರು ನಿನ್ನನ್ನು ಎಲ್ಲ ಇಕ್ಕಟ್ಟದಿಂದ ಬಿಡಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಜಾಬೀಜನಿಗೆ ದೇವರು ಮಾನ ಬರುವಂತೆ ಮಾಡಿದನು. ಅದೇ ಪ್ರಕಾರ ನಿನ್ನನ್ನು ಸಹ ನಿನ್ನ ಮಾನ ಎರಡರಷ್ಟು ಹಿಂತಿರುಗಿ ಬರುವಂತೆ ಮಾಡುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡುವುದಾದರೆ ನಿನ್ನಗಿರುವಂಥ ಎಲ್ಲ ವಿಪತ್ತುಗಳಿಂದ ಯೇಸುವಿನ ನಾಮದಲ್ಲೇ ಬಿಟ್ಟು ಹೋಗುತ್ತಾವೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಆತನಂತ ಒಳ್ಳೆ ದೇವರು ಈ ಲೋಕದಲ್ಲಿ ಎಲ್ಲಿಲ್ಲ. ಆತನ ಹೊರತು ದೇವರೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಒಬ್ಬನೇ ದೇವರಾಗಿದ್ದಾನೆ ಎಂದು ವಾಕ್ಯ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವರಾಗಿರಬೇಕು. ಯಾಕಂದರೆ ದೇವರು ನಂಬಿಗಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯ. ಒಂದು ವೇಳೆ ಪೇತ್ರನು ಮುಳುಗುವಾಗ ದೇವರೇ ಕೈ ಹಿಡಿದು ಮೇಲೆತ್ತಿದ್ರು. ಹಲ್ಲೆಲೂಯ. ಅದೇ ಪ್ರಕಾರ ನೀವು ಮುಳುಗುವಂಥ ಜಾಗದಲ್ಲಿ ನೀವು ಯೇಸುವನ್ನು ಕರೆಯುವುದಾದರೆ, ಆ ನಾಮ ಕರೆಯುವುದಾದರೆ, ಆ ನಾಮ ಶ್ರೇಷ್ಠವಾದದ ನಾಮ. ಯೇಸು ಎಂಬ ನಾಮ ಅತಿ ಉನ್ನತವಾದ ನಾಮ. ಅಂಥ ನಾಮ ಎಲ್ಲೂ ಇಲ್ಲ. ಅದು ಯೇಸುವಿನ ನಾಮವಾಗಿದೆ. ಆ ನಾಮದಲ್ಲಿ ನೀನು ಏನೇ ಬೇಡಿಕೊಂಡಿದ್ರು ಅದನ್ನು ನಿನಗೆ ದೊರೆಯುತ್ತದೆ. ಹಲ್ಲೆಲೂಯ. ಅದು ಯೇಸುವಿನ ನಾಮವಾಗಿದೆ. ಇಲ್ಲಿ ಯೋಬನ ಜೀವಿತದಲ್ಲಿ ಒಂದು ವಚನ ಓದೋಣ. ಹಲ್ಲೆಲೂಯ. ಯೋಬನ ಬರೆದ ಸುವಾರ್ತೆ 42ನೇ ಅಧ್ಯಾಯದಲ್ಲಿ 10ನೇ ವಚನ. ಹಲ್ಲೆಲೂಯ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದನು. ಹಲ್ಲೆಲೂಯ. ಹಲ್ಲೆಲೂಯ. ನೀವು ಸಹ ಒಬ್ಬರನ್ನೊಬ್ಬರು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ಯಾರಾದರೂ ನಿನ್ನ ಮೇಲೆ ಕೆಟ್ಟದ್ದು ಮಾಡಿದರೆ ಬೇಸರ ಆಗಬೇಡ. ಯೋಬನ ಹಾಗೆ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡು. ಮಾಡಿದ ಮೇಲೆ ದೇವರನ್ನು ಕೇಳಿಕೋ. ಹಲ್ಲೆಲೂಯ. ಆ ದೇವರು ನೀನು
ಕೇಳಿದಕ್ಕಿಂತ ಮುಂಚಿತವಾಗಿ ಆತನು ನಿನ್ನ ಅಗತ್ಯಗಳನ್ನು ಬಲ್ಲಾತನಾಗಿದ್ದಾನೆ. ಯೇಸು ಕ್ರಿಸ್ತನಿಗೆ ನಿನ್ನ ಅಗತ್ಯಗಳನ್ನು ಬಲ್ಲಾತನಾಗಿದ್ದಾನೆ. ಆ ದೇವರು ಜೀವವುಳ್ಳುವ ದೇವರಾಗಿದ್ದಾನೆ. ಆತನು ನಿನ್ನ ಅಗತ್ಯಗಳನ್ನು ಬಲ್ಲಾತನಾಗಿದ್ದಾನೆ. ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುವ ಆತನಾಗಿದ್ದಾನೆ. ಎಲ್ಲ ಕೇಡಿನಿಂದ ಬಿಡಿಸುವನಾಗಿದ್ದಾನೆ. ಯೇಸು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ನಾವು ನೋಡುತ್ತೇವೆ, ಆತನು ಯಾವಾಗ ಅವನು ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದನು ಅಲ್ಲಿಂದ ಅವನ ಜೀವನ ಆರಂಭವಾಯಿತು. ಮತ್ತೆ 2ರಷ್ಟು ಅವನಿಗೆ ಎಲ್ಲವನ್ನು ಯಾವುದು ಕಳಕೊಂಡಿದನೋ ಅದನ್ನೆಲ್ಲ 2ರಷ್ಟು ಕೊಡಲ್ಪಟ್ಟಿತು ಎಂಬುದಾಗಿ ಸತ್ಯವೇದ ಸಾಕ್ಷಿ ಹೇಳುತ್ತದೆ. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ನೀನು ಸಾಕ್ಷಿ ನೋಡಬೇಕಾದ್ರೆ ಪ್ರಾರ್ಥನೆ ಮಾಡು. ಯಾವಾಗ ನೀನು ಪ್ರಾರ್ಥನೆ ಮಾಡ ಕೂತುಕೊಳ್ಳುತ್ತೋ ಅಂತರಂಗದಲ್ಲಿರೋ ದೇವರು ನಿನ್ನ ಸಂಗಡ ಮಾತಾಡುತ್ತಾನೆ. ಈ ಲೋಕದಲ್ಲಿ ನಿನಗೆ ಯಾರು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಿನ್ನ ದೇವರು ನಿನಗೆ ಮಾತಾಡುತ್ತಾನೆ. ನಿನ್ನನ್ನು ಸೃಷ್ಟಿ ಮಾಡಿರುವ ಕರ್ತನು ನಿನಗೆ ಮಾತಾಡುತ್ತಾನೆ. ಆತನು ಹೀಗೆ ಹೇಳುತ್ತಾನೆ, ಹೆತ್ತ ತಾಯಿ ನಿನ್ನನ್ನು ಮರೆತರೂ ಮರಿಬಹುದು, ನಾನು ನಿನ್ನನ್ನು ಯಾವತ್ತೂ ಮರೆಯುವುದಿಲ್ಲ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮನೇ, ಈ ಲೋಕದಲ್ಲಿ ನನ್ನನ್ನು ಎಲ್ಲರೂ ಮರೆತರು ನೀನು ಮರೆಯೋದಿಲ್ಲ ಎಂಬುದಾಗಿ ಹೇಳಿದಿ. ನನ್ನನ್ನು ನೀನು ಮರೆತಿಲ್ಲ ಸ್ವಾಮಿ. ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಸ್ವಾಮಿ. ಅಪ್ಪ, ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಅಭಿಷೇಕ ಮಾಡು, ನನ್ನನ್ನು ಅಭಿಷೇಕ ಮಾಡು. ನಿನ್ನ ಇಷ್ಟಾಂತರಗಳನ್ನು ನನ್ನ ಮೇಲೆ ನೆರವೇರಿಸು ಸ್ವಾಮಿ. ನಿನ್ನ ಚಿತ್ತ ನನ್ನ ಮೇಲೆ ನೆರವೇರಲಿ ಸ್ವಾಮಿ. ಅಪ್ಪ, ನಿನಗೆ ಸ್ತೋತ್ರವಾಗಲಿ. ನೀನು ಯಾವ ಉದ್ದೇಶಪೂರ್ವಕವಾಗಿ ನನ್ನನ್ನು ಸೃಷ್ಟಿ ಮಾಡಿದೆಯೋ ಆ ಉದ್ದೇಶ ನನ್ನ ಮೇಲೆ ನೆರವೇರಲಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿ ನೋಡು. ಆ ದೇವರು ಅವನು ಇಟ್ಟಿರುವ ಎಲ್ಲ ಪ್ಲಾನ್ಗಳನ್ನು ನಿನ್ನ ಮೇಲೆ ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ನಿನ್ನ ಶತ್ರುಗಳನ್ನು ನಿನ್ನ ಮುಂದೆ ಮಧುರಗೊಳ್ಳುತ್ತಾರೆ ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಭಯಪಡಬೇಡ. ಯಾವ ಕೇಡು ನಿನ್ನನ್ನು ಮುಟ್ಟದಂಗೆ ದೇವರು ಕೈದು ಕಾಪಾಡುತ್ತಾರೆ. ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನಾಗಿದ್ದಾನೆ. ನೀನು ಸಾಕ್ಷಿ ಕೊಡುವ ಮಗಳಾಗಿರ್ತೀಯ, ಸಾಕ್ಷಿ ಕೊಡುವ ಮಗನಾಗಿರ್ತೀಯ. ನೀನು ಭಯಪಡಬೇಡ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ನೀನಿರುವ ಎಲ್ಲ ಕೇಡಿನಿಂದ ದೇವರು ನಿನ್ನನ್ನು ಬಿಡಿಸುತ್ತಾನೆ. ನೀನು ಭಯಪಡಬೇಡ. ನೀನು ಕಳ್ಕೊಂಡಿರುವುದೆಲ್ಲವನ್ನು ಯೋಬನಿಗೆ ಯಾವ ರೀತಿ ದೇವರು ಕೊಟ್ಟಿದ್ರು, ಯೋಬನಿಗೆ ಯಾವ ರೀತಿ ಯೇಸು ಕ್ರಿಸ್ತನು ಅವನಿಗೆ ಬಂದಿರುವ ನಷ್ಟದಲ್ಲಿ ಪ್ರತಿಯೊಂದರಲ್ಲಿ 2ರಷ್ಟು ಕೊಟ್ಟಿದನೋ ಅದೇ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಸಹ ಕೊಡುತ್ತಾನೆ. ಭಯಪಡಬೇಡ. ನಿನ್ನ ನಂಬಿಕೆ ಯೇಸುವಿನ ಮೇಲಿರಲಿ. ನಿನ್ನ ನಂಬಿಕೆ, ನಿನ್ನ ನಿರೀಕ್ಷೆ ಯೇಸುವಿನಲ್ಲಿರಲಿ. ಆ ಯೇಸು ನಿನ್ನ ಮುಖ ಆಶಾಭಂಗ ಪಡುವುದಕ್ಕೆ ಬಿಡುವುದಿಲ್ಲ, ನಿನ್ನ ಮುಖ ಲಜ್ಜೆಗೆಡುವುದಕ್ಕೆ ಬಿಡುವುದಿಲ್ಲ. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನೀನು ಮೇಲಾಗಿರುತ್ತೀಯ ಹೊರತು ಕೆಳಗಲ್ಲ ಎಂದು ಹೇಳುತ್ತದೆ. ಹಲ್ಲೆಲೂಯಾ. ನಿನ್ನನ್ನು ಉನ್ನತ ಸ್ಥಾನಕ್ಕೆ ದೇವರು ಏರುವಂತೆ ಮಾಡುತ್ತಾನೆ. ನೀನು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ಇದರಲ್ಲಿ ಮಾಡಿರುವ ಎಲ್ಲ ವಾಗ್ದಾನಗಳನ್ನು ನಿನಗಾಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಭಯಪಡಬೇಡಿರಿ, ಕರ್ತನು ನಿಮ್ಮ ಸಂಗಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.